ಈಗ ಪಂಚಾಂಗ ಎಲ್ಲಿ ವರ್ಕ್ ಆಗುತ್ತೆ ನಿಮಗೆ? ಯೋಚನೆ ಮಾಡಬೇಕಲ್ಲ ಇದು, ಅಲ್ವಾ? ಅರೆ ಹಿಂದೆ ಇತ್ರಿ, ಅದೇ ರೀತಿ ಮನೆ ಕಟ್ತಿದ್ರು, ಅದೇ ರೀತಿ ಪಂಚಾಂಗ. ಯಾಕೆ ಅವಾಗ ಅಂದರೆ ನಾವು ಒಂದು ತಿಳ್ಕೋಬೇಕು, ನಮ್ಮ ಉಸಿರಾಟ ಪರಮೇಶ್ವರ. ದೇವರನ್ನ ಹೋಲಿಕೆ ಕೊಡೋದರೆ ನಮ್ಮ ದೇಹದ ಅರ್ಥ ತಿಳ್ಕೋಬೇಕು ಫಸ್ಟು. ನಮ್ಮ ಉಸಿರಾಟ ಪರಮೇಶ್ವರ. ಅದಕ್ಕೆ ಅದನ್ನು ಉಸಿರಾಟ ವ್ಯತ್ಯಾಸ ಆದರೆ ICUಗೆ ಹೋಗುತ್ತದು. ಅಂದರೆ ನಾನು ಇದನ್ನು ನೋಡ್ತಾ ಇದ್ದೀನಿ ತಂದು ಹಾಕಿಲ್ಗೆ ಅಂತ. ICU ಉಸಿರಾಟ ತೊಂದರೆ ತಗೊಂಡಾಗ ICUಗೆ ಹಾಕಿ ಅಷ್ಟೇ. ಅವನೇ ಪರಮೇಶ್ವರ. ನಮ್ಮ ದೇಹದ ಅರ್ಥ ತಗೊಂಡ್ರೆ ನಾವು ಮನುಷ್ಯರು ಅಂತಕ್ಕಂತಹ ನಮಗೆ ಗುರ್ತಾದ ಮೇಲೆ ಅದಕ್ಕೊಂದು ಹೆಸರಿಡ್ತಾರೆ. ಯಾವ ಹೆಸರು? ಶ್ರೀ ಮಹಾವಿಷ್ಣುವಿನ ಹೆಸರೇ ಇಡಬೇಕು. ಇಟ್ಟಿದ್ದೀವ? ಚಿಂಕು, ಪಿಂಕು, ಬೇಬಿ, ಟಿಂಕು, ನಾಯಿ ಹೆಸರೆಲ್ಲ ಇಡ್ತಾ ಇದ್ದೀವಿ, ಹೌದಾ? ನಾಯಿ ಹೆಸರಿಟ್ಟ ಮೇಲೆ ಮಹಾವಿಷ್ಣು ಪೂಜೆ ದೇವಸ್ಥಾನ ಕರ್ಕೊಂಡೋಗಿ ಏನು ಮಾಡ್ತೀರಾ? ವೈಕುಂಠ ಏಕಾದಶಿಗೆ ಹೋಗಿದ್ದ ಸಮಯ 3 ಗಂಟೆ ರಾತ್ರಿಗೆ ಎದ್ದು ಅಂತೀರಿ. ದೇವರ ಹೆಸರೇ ಇಲ್ಲ. ಹಿಂದಿನ ಕಾಲದವರು ಗೌರಿ, ಗಂಗೆ ದೇವರ ಹೆಸರು ಇಡ್ತಿದ್ರು, ಹೌದಮ್ಮ? ಹೆಣ್ಣು ಮಕ್ಕಳಿಗೆ. ಗಂಡು ಮಕ್ಕಳಿಗೆ ರಾಮ, ನಾರಾಯಣ, ಗೋವಿಂದ ಅಂತ ಇಡ್ತಿದ್ರು. ಎಷ್ಟು ಅದ್ಭುತವಾದ ಪವಾಡ ರೀ! ಸ್ವಲ್ಪ ಯೋಚನೆ ಮಾಡಿ. ಆ ಕಾಲಕ್ಕೆ ಪಂಚಾಂಗ ಸರಿ. ಈಗ ನೀವು ಇಡ್ತಿರ್ತಕ್ಕಂಥ ಹೆಸರು ಎಂತೆಂಥದೋ ಹೆಸರುಗಳು. ಅದಕ್ಕೆ ದೈವಶಕ್ತಿ ಇರಲ್ಲ. ನೀವು ಕಟ್ಟುತ್ತಿರುವ ಮನೆ ದಿಕ್ಕಿಲ್ಲದ ಮನೆ, ಅದಕ್ಕೆ ದೈವಶಕ್ತಿ ಇಲ್ಲ. ವಂಚಿತರಾಗಿದ್ದೀವಿ. ಆದ ಕಾರಣ ದಿನಕ್ಕೊಂದು ಕ್ಷಣಕ್ಕೊಂದು ದೇವರಿಗೆ ನಾವು ಹೆಸರಿಟ್ಟುಕೊಂಡು, ದೇವ್ರಿಗೆ ಹೆಸರಿಲ್ಲ ಅಂದರೂ ನಾವು ಹೆಸರಿಡ್ತೀವಿ. ಅದು ಯಾವುದೋ ಒಂದು ದೇವರಾಯ್ತ ಕಣಪ್ಪ ಅಲ್ಲಿ, ಅದು ಯಾವ ದೇವರದು ಅಂತಾರೆ, ಹೌದಮ್ಮ? ಅವ್ರು ಹೇಳಿದ ತಕ್ಷಣ ಅದೇ ದೇವರು, ಅದೇ ದೇವರು ಅಂದರೆ ನಾಮಕರಣ ಯಾರು ಮಾಡ್ತಿರೋದು? ನಾವೇ. ಈಗ ನಾವು ಯೋಚನೆ ಮಾಡಬೇಕು, ಮಗು ನಾಮಕರಣ ಮಾಡೋದು ಗೊತ್ತಿಲ್ಲ, ದೇವರಿಗೆ ನಾಮಕರಣ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಿದ್ದ ಮೇಲೆ ನೀವು ಎಷ್ಟರ ಮಟ್ಟಕ್ಕೆ ಇದನ್ನು ತಿಳ್ಕೋಬೇಕು ಅಂದರೆ ಇದಕ್ಕೊಂದು ಅರ್ಥ ಕೊಟ್ಬಿಡೋಣ. ಇಲ್ಲಿ ತಪ್ಪೇನಾಗ್ತಾ ಇದೆ? ಹಾಗಿದ್ದ ಮೇಲೆ ನಾವು ಮಾಡ್ಕೋತಾರೋದ್ರೂ ತಪ್ಪೇನಾಗ್ತಾ ಇದೆ? ನಂಬರ್ 1, ನಮ್ಮ ಸ್ಥಿರ ಸ್ವಭಾವ ಯಾವುದು? ಮನುಷ್ಯ ಹೊಸ ಮನುಷ್ಯನಾಗಬೇಕಾ ಬೇಡಮ್ಮ? ಆಗಬೇಕು. ಹೊಸ ಮನುಷ್ಯನಾಗಬೇಕಾದ್ರೆ ಅವನು ಏನಾಗಿರಬೇಕು ಅಂದರೆ ಸ್ವಭಾವ. ಸ್ವಭಾವದಲ್ಲಿ ಕೆಟ್ಟ ಸ್ವಭಾವ ಅಂದರೆ ಯಾವುದು ಅಂತೀಯಾ ನಿನ್ನ ಪ್ರಕಾರ? ಮನುಷ್ಯನಿಗೆ ಕೆಟ್ಟ ಸ್ವಭಾವ ಯಾವುದು ಅಂದರೆ ಯಾವುದು ಹೇಳ್ಬೋದು? ಎಲ್ಲ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು ಅಮ್ಮ. ದುರಹಂಕಾರ, ಅಹಂಕಾರ ಮತ್ತು ಅದರ ಪಕ್ಕ ಹಠ. ಬ್ರಾಕೆಟಲ್ಲಿ ಹಾಕೊಳ್ಳಿ ಅದನ್ನ. ಅದಿದ್ಮೇಲೆ ಅದಿರಲೇಬೇಕು ಅಲ್ಲಮ್ಮ? ಹೌದು ಗುರೂಜಿ. ಹಠ ಇದ್ಮೇಲೆ ಅಹಂಕಾರ ಇರಬೇಕು, ಅಹಂಕಾರ ಇದ್ಮೇಲೆ ಹಠ ಇರಬೇಕು. ಇದು ಇಲ್ಲದೆ ಮನುಷ್ಯ ಇರಬೇಕು ಅಂತಕ್ಕಂಥದ್ದು ಪಂಚಾಂಗ ಶಾಸ್ತ್ರದ ಮೂಲ ಸಕ್ಷಣ ಇರೋದು. ಮನುಷ್ಯನಿಗೆ ಅಹಂಕಾರ ಇರಬಾರ್ದು, ಹಠ ಇರಬಾರ್ದು. ಅಹಂಕಾರ ಇರಬೇಕು ಯಾವುದರಲ್ಲಿ? ಬದುಕುವುದಕ್ಕೆ, ಸಾಧನೆ ಮಾಡುವುದಕ್ಕೆ ಅಹಂಕಾರ ಬೇಕು. ಇನ್ನೊಬ್ಬರನ್ನು ನೋಯಿಸುವುದಕ್ಕೆ ಅಹಂಕಾರ ಬೇಡ. ಯಾಕೆ ಇದು ಬೇಡ ಅಂತಕ್ಕಂಥದ್ದು ನಮ್ಮ ಮೂಲ ಸ್ವಭಾವ ಯಾವುದಾಗಾದರೆ, ಮನುಷ್ಯ ಅಂದಮೇಲೆ ನಮಗೊಂದು ಮೂಲ ಸ್ವಭಾವ ಬೇಕಲ್ಲಮ್ಮ? ಯಾವ್ದಾರು ಹೇಳೋಕ್ಕಾಗತ್ತಾ? ಮನುಷ್ಯನ ಮೂಲ ಸ್ವಭಾವ ಯಾವುದು? ಯಾವುದಿರಬೇಕಿತ್ತು? ಮನುಷ್ಯ ಅಂದಮೇಲೆ ಹೊಸ ಮನುಷ್ಯನಾಗಿ ಪ್ರತಿದಿನ ಬದುಕ್ತಾ ಇದ್ದಾನೆ ಅಂದರೆ ಅವನ ಮೂಲ ಸ್ವಭಾವ ಯಾವುದು ಅಂದರೆ ನಿಜವಾಗ್ಲೂ ಬೇಜಾರಾಗತ್ತೆ. ನಮ್ಮ ಹೃದಯ, ನಮ್ಮ ದೇಹದ ರಕ್ಷಾ ಕವಚ. ಒಪ್ಕೋಬೋದಮ್ಮ? ಮನುಷ್ಯನಾದವನು ಹೊಸದಾಗಿರಬೇಕು. ಪ್ರತಿ ಕ್ಷಣ ಹೊಸದಾಗಿ ಯೋಚನೆ ಮಾಡಬೇಕು, ಪ್ರತಿ ಕ್ಷಣ ಹೊಸದಾಗಿ ಬಯಸಬೇಕು ಅಂತಕ್ಕಂತಹ ಒಂದು ಖುಷಿ ಕೊಡ್ತಕ್ಕಂಥದ್ದು ನಮ್ಮ ಹೃದಯ. ಮನುಷ್ಯನ ಮೂಲ ಸ್ವಭಾವ ಹೃದಯ. ನಾವು ಅದನ್ನು ಮರೆತಿರುವ ಕಾರಣ ಹೃದಯಾಘಾತವಾಗುತ್ತಿರುವುದಕ್ಕೆ, ನಮ್ಮ ಸಾವಿಗೆ ನಾವೇ ಕಾರಣರಾಗಿರುವುದಕ್ಕೆ, ಇದು ದೇವರಿಗೆ ನಾವು ಕೊಡುತ್ತಿರುವ ನಾಮಕರಣ ಮಾಡುತ್ತಿರುವ ನಾಮಕರಣದ ಕಾರಣದಿಂದಾಗಿ ನಮ್ಮ ಸಾವಿಗೆ ನಾವೇ ಕಾರಣಕರ್ತರಾಗಿದ್ದೀವಿ ಅಂತ ಡಿಸೈಡ್ ಮಾಡ್ಕೊಂಬಿಡಿ. ಅಂದರೆ ನಾವು ಏನು ಅರ್ಥನೇ ಮಾಡ್ಕೊಳ್ಳದೆ ಬದುಕ್ತಾ ಇದ್ದೀವಿ ಅಂತ ಅರ್ಥ. ಏನಮ್ಮ? ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೃದಯಾಘಾತ ಏನಕ್ಕೆ ಆಗ್ತಾ ಇದೆ? ಹಾಗಾದರೆ ನೀವು ಕೊಡ್ತಾ ಇರ್ತಕ್ಕಂಥ ಟಾರ್ಚರ್, ನೀವು ನೇಮಿಸ್ತಾ ಇರತಕ್ಕಂತಹ ಒಂದು ದೊಡ್ಡ ದುರ್ದೈವದ ಸಂಗತಿ. ನೀನು ಚಾಲೆಂಜ್ ಮಾಡಿ ಓದಬೇಕು, ಚಾಲೆಂಜ್ ಮಾಡಿ ಒಳ್ಳೆ ರ್ಯಾಂಕ್ ತಗೋಬೇಕು, ಹೌದಲ್ಲ? ಈಗ ಮನಸ್ಸು, ದೇಹ ಯಾಕೆ ಬೇರೆ ಬೇರೆ ಅನ್ಕೋತಾ ಇದ್ದೀವಿ ಅಂದರೆ ಈ ದುರ್ದೈವದ ಸಂಗತಿಯಿಂದ ಮನಸ್ಸು ಬೇರೆ, ದೇಹ ಬೇರೆ ಅಂತ ಅಂದ್ಕೊಂಡೇ ಬದುಕ್ತಾ ಇದ್ದೀವಿ. ಅದಕ್ಕೆ ನಮಗೆ ಆತ್ಮ ಯಾವುದು ಅಂತ ಗೊತ್ತಿಲ್ಲ, ಆತ್ಮ ಹೇಗೆ ಬಳಸಬೇಕು ಗೊತ್ತಿಲ್ಲ. ಇದಕ್ಕೆ ಆತ್ಮದರ್ಶನ ಅಂತ ಹೇಳ್ತಾರೆ.
ಈ ಆತ್ಮದರ್ಶನ ಯಾಕೆ ಬೇಕು ಅಂದರೆ ಇದಕ್ಕೆ ಹೆಸರು ಆತ್ಮದರ್ಶನವನ್ನು ಮಾಡಿಕೊಂಡವರಿಗೆ, ತಿಳಿದುಕೊಂಡವರಿಗೆ ಭಗವಂತನ ದರ್ಶಪ್ರಾಪ್ತಿ ಅಂತ ಹೇಳ್ತಾನೆ. ನಾವು ಭಗವಂತನ ದರ್ಶನ ಅಲ್ಲ, ಭಗವಂತನ ಮಾತಾಡೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಕಳ್ಕೊಂಬಿಟ್ಟಿದ್ದೀವಿ. ನಂಬಿಕೆ ಯಾವತ್ತೋ ಕಳ್ಕೊಂಡು ದೇವ್ರ ಬಗ್ಗೆ. ಯಾಕೆ ಹಿಂಗಾಯಿತು, ಬೆಂಕಿ ಬೀಳ್ತಂತೆ, ಆಕ್ಸಿಡೆಂಟ್ ಆಯ್ತಾಯ್ತಂತೆ, ಇಲ್ಲಿ ಹಿಂಗಾಗೋಯ್ತಂತೆ, ಅಲ್ಲಿ ಗುಡ್ಡ ಕುಸಿತಂತೆ, ಯಾಕೆ ಹಿಂಗಾಗ್ತಾ ಇದೆ ಅಂತ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ. ಅದರಲ್ಲೂ ಈ ಕಿತ್ತೋಗಿರೋ ಹತ್ರ ಹೋಗ್ಬಿಟ್ರೆ ಅವ್ರು ಇನ್ನೊಂದು ಪ್ರಶ್ನೆ ಹೇಳ್ತಾರೆ, ಅದು ಹಂಗಾಗ್ಬಿಟ್ಟೈತೆ, ಇದು ಹಿಂಗಾಗ್ಬಿಟ್ಟೈತೆ, ಈ ವರ್ಷದಲ್ಲಿ ಈ ಯುಗದಲ್ಲಿ ಹಿಂಗೆ ಬಂದುಬಿಟ್ಟೈತೆ ಅಂತ ಇವ್ರು ಇದೊಂದು ಕಿತ್ತಾಗ್ದು ಹೇಳ್ತಾರೆ. ಮೂಲ ಸತ್ಯ ಏನಲ್ಲಿ? ನಾವು ಈ ಮೂಲಕ ಒಂದು ಮಾತನ್ನು ಹೇಳೋಕ್ಕೆ ಬಯಸಬೇಕಾಗತ್ತೆ. ಎಲ್ಲಿಂದ ಎಲ್ಲಿಗೆ ಹೋಯ್ತು ವಿಷಯ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ನಮ್ಮ ಬೆಂಗಳೂರು ವಿಚಾರಕ್ಕೆ ಬಂದರೆ, ಸದ್ಯಕ್ಕೆ ನಮ್ಮ ಬೆಂಗಳೂರು ವಿಷಯಕ್ಕೆ ಬಂದರೆ, ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಇವಾಗ. ತುಂಬ ಅಡ್ಮಿಟ್ ಆಗುವಂಥ ಮಟ್ಟಕ್ಕೆ ಜನ ಇದ್ದಾರೆ ಅಂತ ಇಲ್ಲ ಅಂತಮ್ಮ? ಇದ್ದಾರೆ ಗುರುಜಿ. ನಿಮಿಷ ಅಲ್ಲ, ಸೆಕೆಂಡ್ಗಟ್ಟಲೆ, ಚಿಕ್ಕವರೋ ದೊಡ್ಡವರೋ ಏನೇನೋ ಒಂದೊಂದು. ನಮ್ಮ ಬೆಂಗಳೂರಿನಲ್ಲಿ ಹೃದಯಕ್ಕೆ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಪ್ರಶ್ನೆ ಇದೆಯೇ ಇಲ್ವಾ? ಇದೆ ಗುರುಜಿ. ಇದು ಉತ್ತರ ಏನಾದರೂ ಸಿಕ್ಕಿದೆಯಾ? ಇಲ್ಲ. ಈಗ ನಾವು ಎಲ್ಲಿಗೆ ಹೋಗೋಣ? ಏನಕ್ಕೆ? ಹಠಮಾರಿತನ ಇರ್ತಕ್ಕಂಥವರಿಗೆ ಅದನ್ನು ಬಿಡಿಸೋಕ್ಕೆ ದೇವ್ರ ಹತ್ರ, ದೇವಸ್ಥಾನಕ್ಕೆ ಹೋಗೋಣವಾ, ಡಾಕ್ಟ್ರ್ ಹತ್ರ ಹೋಗೋಣವಾ, ಶಾಸ್ತ್ರ ಆಡೋರ ಹತ್ರ ಹೋಗೋಣವಾ? ಯಾರ ಹತ್ರ ಹೋಗೋದಮ್ಮ?